ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಾಗ ಆಗ್ಲೇ ಅಮ್ಮಂಗೆ ಭಾವನ ಮೇಲೆ ಕೋಪ ಇದೆ, ಇವಾಗ ಇನ್ನೂ ಕೋಪ ಜಾಸ್ತಿ ಆಗಿರುತ್ತೆ. ಬಾವಾ 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 ನೋಡು ಸ್ಯಾಮ್, ಬಾವಾ ಏನಕ್ಕ ಅಷ್ಟೊತ್ತಿಂದ ಬಾಗ್ಲು ಬಡಿತಾ ಇದ್ದೀನಿ. ಒಂದ್ ಕಡೆ ಪೂಜೆಗೆಲ್ಲ ಸಿದ್ಧ ಆಗಿದೆ, ನೀವು ನೋಡಿದ್ರೆ ಹಾಡು ಹಾಕೊಂಡು ಎಂಜಾಯ್ ಮಾಡ್ತಿದ್ದೀರಾ. ನಿಮಗ್ ಗೊತ್ತಾ ನಮ್ಮ ಮನೆಗೆ ಯಾರು ಗೆಸ್ಟ್ ಆಗಿ ಬಂದಿದ್ದಾರೆ ಅಂತ? ಯಾರು? ಅವತ್ತು ಸೂಪರ್ ಮಾರ್ಕೆಟ್ ಅಲ್ಲಿ ಅಕ್ಕ ಅವತ್ತು ಪೊಲೀಸ್ ಆಫೀಸರ್ ಮೇಲೆ ಬಿದ್ಲು. ನೀವು ನನ್ನ ಸಿಗಾಕ್ಸಿ ನೀವು ಬಚ್ಚಿಟ್ಕೊಂಡ್ರಿ ಅಲ್ವಾ? ಆ ಪೊಲೀಸ್ ಆಫೀಸರ್ ಶೌರ್ಯ ಅವ್ರ ಹೆಂಡತಿ ಕಲ್ಯಾಣಿ ಅವರು. ಹೇಳು, ಈ ವಾಚ್ ಯಾರ್ದು? ಇದು ನನ್ನ ತಮ್ಮ ಸಿದ್ದು ವಾಚ್ ಜೊತೆಗೆ. ನನ್ನ ಕಿವಿಲಿ ಕಾಲಿಫ್ಲವರ್ ಹೂವೇನಾದ್ರೂ ಕಾಣಿಸ್ತಿದ್ಯಾ? ಶೌರ್ಯ, ನಿನ್ನ ಹೆಂಡತಿಗೆ ನಾನು ದೊಡ್ಡ ದಡ್ಡಿ ತರ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸತ್ತೆ ಕಣೋ. ಕತೆ ಕತೆ ಹೇಳ್ತಾಳೆ. ಏನು ಆಫೀಸರ್, ಆ ವಾಚ್ನ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ ಕಲ್ಯಾಣಿ, ಇಂಥ ವಾಚು ಸಿದ್ದು ಹತ್ರ ಇತ್ತು. ಹೌದಾ? ಆದ್ರೆ ಸಿದ್ದು ಯಾಕೆ ಇಲ್ಲಿರ್ತಾನೆ? ಇದು ಮಹಾಲಕ್ಷ್ಮಿ ಅವರ ಭಾವಂದಾಗಿರತ್ತೆ ಆಫೀಸರ್. ಹಾಗೆ ಆಗಿರುತ್ತೆ. ಬಟ್ ನನಗೆ ಯಾಕೋ ಸಂಪದ ಸಿದ್ದು ಇಬ್ರು ನಮಗ್ ನಿಯರ್ ಬೈ ಇದಾರೇನೋ ಅಂತ ನನ್ಗನಿಸ್ತಾ ಇದೆ. ಇವಾಗ ಅವ್ರ ಬಗ್ಗೆ ಏನಕ್ಕೆ? ಕೆಳಗಡೆ ಧನಂಜಯ್ ಅವರು ಕಾಯ್ತಾ ಇರ್ತಾರೆ, ಬನ್ನಿ ಹೋಗೋಣ. ಸರಿ. ಅಷ್ಟಕ್ಕೂ ನನ್ ಸೀರೆ ಹೇಗಿದೆಯೋ ಹೇಳೇ ಇಲ್ಲ. ನಾನ್ ನಿನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇದು ಬೇರೆಯವ್ರ ಮನೆ ಅನ್ನೋದನ್ನ ಮರಿಬೇಕಾಗತ್ತೆ, ಅದಕ್ಕೆ ಹೇಳಲಿಲ್ಲ. ಚೆನ್ನಾಗಿ ಕವರ್ ಮಾಡ್ತೀರಾ. ವರ್ಣಿಸೋದು ಆಮೇಲೆ ಮಾತುಗಳೆಲ್ಲ ಇರಲ್ಲ, ನಿನ್ನಿಷ್ಟ. ಸಾಕು ಸಾಕು, ನಡೀರಿ. ಸರಿ, ನಾನು ಒಳಗಡೆ ಹೋಗ್ತೀನಿ, ನೀವು ಬೇಗ ಬಂದ್ಬಿಡಿ. ನಡಿ ಸ್ಯಾಮ್. ಏಯ್, ಎಲ್ಲಿಗೆ ಹೋಗ್ತಿರೋ? ಇಲ್ಲೇ ಇದ್ದಾರೆ.
ಯಾಕ್ರ ಹೊರಗಡೆ ಬರ್ತಿದ್ದೀರಾ? ಸ್ವಲ್ಪ ಇದ್ದಿದ್ರ ಶೌರ್ಯ ನಿನ್ನ ಸಾಯಿಸ್ಬಿಡ್ತಾ ಇದ್ದ. ಅದಕ್ಕೆ ಓಡೋಗೋಣ ಅನ್ಕೊಂಡಿದೀವಮ್ಮ. ಕೆಳಗಡೆ ಎಲ್ರು ಇದಾರೆ ಕಣೋ. ಶೌರ್ಯ, ಕಲ್ಯಾಣಿ ಕೂಡ ಇದಾರೆ. ಆಚೆ ಹೋದ್ರೆ ಸಿಕ್ಕಾಕೋಬಿಡ್ತೀರ ಕಣೋ. ಇವಾಗ ಏನ್ ಮಾಡು ಅಂತ್ಯಮ್ಮ? ಅಲಂಕಾರ ಪೂಜೆ ಎಲ್ಲ ಆಗೋವರೆಗೂ ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಲಕ್ಷ್ಮಿ, ಭಾವವ್ರೆಲ್ಲಿದ್ದಾರೆ? ಇನ್ನು ಪೂಜೆಗೆ ಬಂದೇ ಇಲ್ವಲ್ಲ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದಾರಪ್ಪ. ಬರೋಕ್ ಹೇಳಮ್ಮ. ಸರಿ. ಬೇಕಾಗಿಲ್ಲ, ಬರ್ಬೇಕು ಅಂದ್ರೆ ಅವರೇ ಬರ್ತಾರೆ. ಲಕ್ಷ್ಮಿ, ನೀನ್ ಇಲ್ಲಿಂದ ಎದ್ದು ಹೋಗ್ಬಾರ್ದು. ಅಮ್ಮ, ಅಮ್ನೋರ್ ಪೂಜೆ ಸಮಾಪ್ತಿ ಆಯ್ತು, ಇನ್ನು ಗೊಂಬೆಗಳ ಅಲಂಕಾರ ಉಳಿದಿದೆ. ನೀವು ಬಂದಿದ್ರಿಂದ ಪೂಜೆನೂ ತುಂಬಾ ಚೆನ್ನಾಗಿ ನಡೀತು. ಕರೆದಿದ ತಕ್ಷಣ ಬಂದಿದ್ದಕ್ಕೆ ಧನ್ಯವಾದಗಳು. ಅಯ್ಯೋ, ಪರವಾಗಿಲ್ಲ ಸರ್. ಆಮೇಲೆ ನಿಮ್ಗೆ ನಮ್ಮ ಮನೆನ ಪೂರ್ತಿ ತೋರಿಸ್ಲೇ ಇಲ್ಲಲ್ಲ? ನನ್ ಜೊತೆ ಬನ್ನಿ. ಆಫೀಸರ್ ಸರ್, ನಿಮ್ಗೊಂದು ಗೊತ್ತಾ? ಅವತ್ತು ಫಸ್ಟ್ ಟೈಮ್ ನಾನೆಲ್ಲ ನಿಮ್ಮ ಮೇಲೆ ಬಿದ್ದಿದ್ದು. ನಮ್ಮ ಅಕ್ಕ. ಓ, ನಮ್ಮ ಅಕ್ಕ ಬಿದ್ರೆ ನನ್ ಭಾವ ನನ್ನ ನಿಮ್ಮ ಹತ್ರ ಸಿಗಾಕ್ಸ್ತಾ. ಹೌದಾ? ಯಾಕಂತೆ? ಅದೇ ನನಗೂ ಅರ್ಥ ಆಗ್ಲಿಲ್ಲ. ನಮ್ ಭಾವನ್ನ ಪರಿಚಯ ಮಾಡಿಸ್ತೀನಿ, ನೀವೇ ಕೇಳಿ. ಸರಿ. ಬಾವಾ, ಬಾವಾ, ಅಕ್ಕ. ನಿಮ್ ಭಾವನವರು ಇದೇ ರೂಮಲ್ಲಿ ಇದ್ದಾರೆ ಅಂತ ಹೇಳಿದೆ. ಇಲ್ಲೇ ಇದ್ರು ಅಪ್ಪ. ಇದಕ್ ಮೊದ್ಲು ನಾನೇ ಅವ್ರ ಹತ್ರ ಬಂದು ಮಾತಾಡಿದ್ದೀನಿ. ರೂಮ್ನಲ್ಲೇ ಇರ್ಬೇಕು. ಅಷ್ಟೆಲ್ಲ ಎಲ್ಲ ಹೋಗ್ಬಿಟ್ರು? ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಕಣ್ರಿ. ಬಾಲ್ಕನಿ ಅಂತೂ ಇನ್ನೂ ಚೆನ್ನಾಗಿದೆ. ಓಹ್, ಲಕ್ಷ್ಮಿ, ಏನ್ ಹುಡುಕ್ತಿದ್ಯಮ್ಮ? ಅಕ್ಕ ಭಾವಂಗೋಸ್ಕರಪ್ಪ. ರೂಮಲ್ಲಿದ್ರೆ ಕಾಣಿಸಲ್ವಾ? ಬಾಗ್ಲ ಹಿಂದೆ ಮಂಚದ ಕೆಳಗೆ ಯಾಕಿರ್ತಾರೆ ಹೇಳು? ಬನ್ನಿ, ಇನ್ನೊಂದು ರೂಮ್ ತೋರಿಸ್ತೀನಿ.
ದಂಪತಿಗಳಿಬ್ರು ಒಬ್ರಿಗೊಬ್ರು ಕುಂಕುಮನ ಹಚ್ಕೊಳ್ಳಿ. ಅನುಪಮ, ತುಂಬಾ ಚೆನ್ನಾಗಿದೆ ಸರ್ ಮನೆ. ಈ ಸುತ್ತಮುತ್ತ ನೀವೇ ತುಂಬಾ ದೊಡ್ಡ ಮನೆ ಕಟ್ಟಿರೋ ಹಾಗಿದೆ. ಥ್ಯಾಂಕ್ ಯು ರೀ. ಹೊಗಳೋದಕ್ಕೆ ಅಂತ ಅಲ್ಲ, ನಿಮ್ ಜೊತೆ ಫೋನಲ್ಲಿ ಮಾತಾಡಿದ್ಮೇಲೆ ಏನೋ ಒಂಥರ ಸಂತೋಷ ಆಯ್ತು. ಈಗ ನೀವು ಮಾಡಿದ ಗೊಂಬೆಗಳು ನೋಡಿ, ನಿಮ್ಮನ್ನ ನೋಡಿ ತುಂಬಾ ಗೌರವ ಬಂತು. ನನ್ನ ಕಣ್ಣಿಗೆ ನೀವು ಸೀತಾರಾಮರ ತರ ಕಾಣ್ತಿದ್ದೀರಿ. ಅಮ್ಮ ಲಕ್ಷ್ಮಿ, ಅಪ್ಪ, ನಿಮ್ ಭಾವನ ನಿಮ್ ಅತ್ತೆನ ಕರ್ಕೊಂಬ, ಗೊಂಬೆ ಪೂಜೆ ಮುಗಿಸೋಣಂತೆ. ಸರಿ ಅಪ್ಪ. ಈಗ ಏನ್ ಮಾಡ್ಬೇಕು ಅರ್ಥನೇ ಆಗ್ತಿಲ್ವಲ್ಲ. ಆ ಶೌರ್ಯ ನಿಮ್ಮನ್ನ ನೋಡಿದ್ರೆ ಇಲ್ಲೇ ಸಾಯಿಸ್ಬಿಡ್ತಾನೆ. ಏನಾದ್ರೂ ಒಂದ್ ಮಾಡೋ. ಒಂದ್ ತಿಂಗಳಲ್ಲಿ ನಮ್ಮ ಹಣೆ ಬರ ಬದಲಾಗುತ್ತೆ ಅಂತ ಸಂತೋಷ ಪಡೋ ಅಷ್ಟರಲ್ಲೇ ಹೀಗಾಗುತ್ತೆ ಅನ್ಕೊಂಡಿರ್ಲಿಲ್ಲ ಅಮ್ಮ. ಅವ್ರು ಕೊಟ್ಟ ಸಡನ್ ಶಾಕ್ಗೆ ಬ್ರೈನ್ ಸ್ವಲ್ಪನೂ ವರ್ಕ್ ಆಗ್ತಾ ಇಲ್ಲ ಅಮ್ಮ. ಹೊರಗಡೆ ಹೋಗೋದಕ್ಕೂ ಕೂಡ ದಾರಿ ಇಲ್ಲ. ಕೆಳಗಡೆ ಹೋದ್ರೆ ಮಾತ್ರ ಖಂಡಿತ ಶೌರ್ಯಾಗಿ ಸಿಕ್ಕಾಕೋತೀವಿ. ಬಾವಾ, 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 ಅಕ್ಕ, ನಿಮ್ಮನೆ ಕೆಳಗಡೆ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಷ್ಟಕ್ಕೂ ಏನ್ ಮಾಡ್ತಾ ಇದ್ದೀರಾ ಒಳಗಡೆ? ಒಳಗಡೆ ಬಾಗ್ಲು ತೆಗಿತೀರಾ ಇಲ್ಲ ಅಪ್ಪಂಗೆ ಹೇಳ? ಸಿದ್ದು, ಎಲ್ಲಿಗೆ ಹೋಗ್ತಿದ್ಯೋ? ನಾವು ಇವಾಗ ಬಾಗಿಲು ತೆಗಿಲಿಲ್ಲ ಅಂದ್ರೆ ಎಲ್ರೂ ಸಿಗಾಕೋತೀವಮ್ಮ. ಬಾಬಾ, ಏನ್ ಮಾಡ್ತಿದ್ದೀರಾ? ಮಾರ್ನಿಂಗ್ ಇಂದ 3 ಜನ ಕೆಳಗಡೆ ಬರ್ದೇನೆ. ನನಗೆ ಸಿನಿಮಾ ಓಕೆ ಆಯ್ತು ಲಕ್ಷ್ಮಿ. ಆ ಕತೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದಾ ಬಾವಾ? ಹೌದು. ಸರಿ, ಆಮೇಲೆ ಮಾತಾಡ್ಕೋಬಹುದು. ಕೆಳಗಡೆ ನಿಮ್ಗೋಸ್ಕರ ಶೌರ್ಯ ಅವರು, ಕಲ್ಯಾಣಿ ಅವರು ವೇಟ್ ಮಾಡ್ತಿದ್ದಾರೆ. ನಮಗೋಸ್ಕರನ? ನಮ್ ಹೆಸರೇನಾರು ಹೇಳ್ದಿಯಾ? ಹೇಳಿಲ್ಲ ಬಾವಾ. ಹೇಳ? ಬೇಡ 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 ಬೇಡ. ಯಾಕೆ? ಅದೇ, ನಾವೇನಾದ್ರೂ VIP ಗಳ ಅಲ್ಲ ಅಲ್ವಾ? ಸರಿ, ಬನ್ನಿ ಮತ್ತೆ. ನೀನ್ ನಡಿ, ನಾವು ಬರ್ತೀವಿ. ಸರಿ, ಬೇಗ ಬನ್ನಿ, ಗೊಂಬೆ ಅಲಂಕಾರ ಸ್ಟಾರ್ಟ್ ಮಾಡಬೇಕು. ಇವಾಗ ಏನ್ ಮಾಡ್ಲಿ? ಎಲ್ಲಮ್ಮ? ಬರ್ತಿದ್ದಾರೆ ಅಪ್ಪ. ಬನ್ನಿ ಬನ್ನಿ. ನಮಸ್ತೆ. ನಮಸ್ಕಾರ. ನೀವು ಹೇಳಿದ್ದು ಇದೇ ಹುಡುಗಿನೇನಾ? ಹೌದು ಕಣ್ರಿ. ಚೆನ್ನಾಗಿದೆ ಕಣಮ್ಮ ಗೊಂಬೆಗಳನ್ನ ಕೂರ್ಸಿರೋದು. ಥ್ಯಾಂಕ್ ಯು. ಏನಮ್ಮ, ನಿಮ್ ಭಾವನ್ ಬರೋ ಉದ್ದೇಶ ಇದೆಯಾ ಇಲ್ವಾ? ಅಳಿಯಾ, ಅಳಿಯಂದ್ರೆ, ಅಳಿಯಂದ್ರೆ.
ಏನಳ್ಳಿ ಅಂದ್ರೆ ಅವತಾರಗಳು? ಸಿನಿಮಾಗೋಸ್ಕರ ಮಾವಯ್ಯ. ಇವನು ನನ್ನ ಅಳಿಯ. ಆ ಹುಡುಗಿ ಇವನ್ ಸ್ನೇಹಿತೆ. ಹೇಗ್ ಬಂತೋ ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ಎಲ್ರೂ ಸಿನಿಮಾ ಹುಚ್ಚರೆ ಕಾಣ್ರಿ. ನನ್ನ ಮಗಳಿಗೂ ಅಳಿಯನಿಗೂ ಇನ್ನೂ ಜಾಸ್ತಿ. ಯಾವಾಗ ನೋಡಿದ್ರು ಹೀಗೆ ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಹಲೋ, ನಿಮ್ಮನ್ನ ಎಲ್ಲೋ ನೋಡ್ದ ಹಾಗಿದೆಯಲ್ಲ? ನಾಟಕ ಚೆನ್ನಾಗಿ ಮಾಡ್ತಾರೆ ನಮ್ಮ ಭಾವ. ಬಹುಶಃ ಅಲ್ಲೆಲ್ಲೋ ನೋಡಿದಿರೇನೋ. ಮೇ ಬಿ. ನಿಮ್ಮಮ್ಮ ಎಲ್ಲಯ್ಯ? ಸಡನ್ ಆಗಿ ತಲೆನೋವಂತೆ ಮಾವಯ್ಯ, ಮಲ್ಗಿದಾಳೆ. ಸರಿ ಹೋಯ್ತು. ಅಮ್ಮ ಕಲ್ಯಾಣಿ, ನೀನ್ ಈ ಗೊಂಬೆಗಳನ್ನ ಕೆಲಸ ಇಲ್ಲ ಅಂತ ಮಾಡಿಲ್ಲಮ್ಮ, ಏನೋ ಒಂದು ಹೇಳ್ಬೇಕು ಅಂತ ಮಾಡಿದ್ಯಾ ಅನ್ಸ್ತಿದೆ. ಅದೇನು ಅಂತ ಹೇಳಿದ್ರೆ ನಾವು ಕೇಳಿಸ್ಕೋತೀವಮ್ಮ. ಹೌದಮ್ಮ, ನೀನು ನೋಡ್ತಾ ಇದ್ರೆ ಸಿಟಿಲ್ ಬೆಳೆದಿರೋ ಹುಡುಗಿ ತರ ಇದೆಯಾ, ಆದ್ರೆ ನೀನ್ ಮಾಡಿರೋ ಗೊಂಬೆಗಳು ಡಾಕ್ಟ್ರದ್ದು, ಸೈನಿಕರದ್ದು, ರೈತರದ್ದು. ಯಾಕೆ ಹೀಗೆ? ಹೇಳ್ತೀನಿ. ನಿಜವಾಗಿ ನಾವಿವತ್ತು ಇಷ್ಟು ಸಂತೋಷವಾಗಿ ಇದೀವಿ ಅಂದ್ರೆ ಅದಕ್ಕೆ 3 ಜನನೇ ಕಾರಣ. ಅವರೇ ಸೈನಿಕ, ರೈತ, ಡಾಕ್ಟರ್.